ಸ್ನೇಹಿತರೆ, ನಮಸ್ಕಾರ. ರಾಜ್ಯದಲ್ಲಿ ಭಾರೀ ರಾಜಕೀಯ ಡೆವಲಪ್ಮೆಂಟ್ಗಳು ನಡೀತಾ ಇದ್ದಾವೆ. ಒಂದಾದ್ಮೇಲೆ ಒಂದು ಡೆವಲಪ್ಮೆಂಟ್ಗಳು ರಾಜ್ಯದಲ್ಲಿ ಸದ್ದನ್ನ ಮಾಡ್ತಿದೆ. ಅದರಲ್ಲೂ ಕೂಡ ಈಗ ಶತಾಯಗತಾಯ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿಯೇ ಸಿದ್ಧ ಅನ್ನುವಂಥ ಶಪಥವನ್ನು ಮಾಡಿರುವಂಥ ಬಿಜೆಪಿ ಸಿದ್ದರಾಮಯ್ಯನವರ ವಿರುದ್ಧ 2 ಪ್ರಕರಣದಲ್ಲಿ ಅಹೋರಾತ್ರಿ ಧರಣಿಯನ್ನು ಮಾಡೋದ್ರ ಮೂಲಕ ವಿಧಾನಸಭೆಯ ಒಳಗೂ ಮತ್ತು ವಿಧಾನಸಭೆಯ ಹೊರಗೂ 2 ಕಡೆಯೂ ಕೂಡ ಈಗಾಗಲೇ ಹೋರಾಟದ ಎಚ್ಚರಿಕೆಯನ್ನ ಸಂದೇಶವನ್ನು ರವಾನಿಸಿ ಆಗಿದೆ. ಇದಕ್ಕೆ ಪೂರಕವಾಗಿ ಈಗ ಡಿ ಕೆ ಶಿವಕುಮಾರ್ಗೆ ಒಂದು ಅಚ್ಚರಿಯ ಭವಿಷ್ಯವಾಣಿಯನ್ನ ಅಥವಾ ಒಂದು ಅಚ್ಚರಿಯ ಅಭಯವನ್ನ ಒಬ್ಬ ಹಿರಿಯ ಮತ್ತು ಪ್ರಖ್ಯಾತ ಸ್ವಾಮೀಜಿಯವರು ಭವಿಷ್ಯವನ್ನು ನುಡಿಯೋದ್ರ ಮೂಲಕ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಈ ಮೂಲಕ ಡಿ ಕೆ ಶಿವಕುಮಾರ್ ಅವರ ಅದೊಂದು ಕನಸಿಗೆ ಈಗ ಮತ್ತೆ ನೀರೆರೆದು ಪೋಷಿಸುವಂಥ ಕೆಲಸ ಆಗ್ತಿದೆ ಅನ್ನೋದರಲ್ಲಿ ಅನುಮಾನನೇ ಇಲ್ಲ. ಒಂದು ಕಡೆ ಸಿದ್ದರಾಮಯ್ಯನವರಿಗೆ ಎದುರಾಗಿರುವಂಥ ಸಂಕಷ್ಟ, ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ಗೆ ಸಿಗ್ತಿರುವಂಥ ಗುಡ್ ನ್ಯೂಸ್. ಇದೆರಡು ಕೂಡ ರಾಜ್ಯ ರಾಜಕೀಯದಲ್ಲಿ ಮತ್ತಷ್ಟು ಗೊಂದಲಗಳಿಗೆ, ಕೋಲಾಹಲಗಳಿಗೆ ಮತ್ತು ಒಂದಷ್ಟು ಬೆಳವಣಿಗೆಗಳಿಗೂ ಕೂಡ ಸಾಕ್ಷಿ ಆಗಲಿದೆ ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ. ಹಾಗಾದರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಆ ಸ್ವಾಮೀಜಿ ಕೊಟ್ಟಂತಹ ಒಂದು ಅಚ್ಚರಿಯ ಒಂದು ಅಭಯ ಏನು, ಜೊತೆಗೆ ಆ ಸ್ವಾಮೀಜಿ ನುಡಿದಂಥ ಭವಿಷ್ಯವಾಣಿಯಾದರೂ ಏನು, ಇದು ಡಿ ಕೆ ಶಿವಕುಮಾರ್ಗೆ ಎಷ್ಟರ ಮಟ್ಟಿಗೆ ಖುಷಿಯನ್ನು ಕೊಟ್ಟಿದೆ, ಇವೆಲ್ಲದರ ಬಗ್ಗೆನೂ ಕೂಡ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ರಾಜ್ಯದಲ್ಲಿ ಒಂದು ಕಡೆ DCM ಮತ್ತು CM ನಡುವಿನ ಯುದ್ಧ ಇತ್ತಲ್ಲ, ಅದು ತಾರಕಕ್ಕೆ ಏರುವಂಥ ಸಂದರ್ಭದಲ್ಲೇ ಈಗ CM ಕೊರಳಿಗೆ ಮತ್ತೆರಡು ಉರುಳುಗಳು ಸುತ್ತಾಕೊಂಡಿದೆ. ಅದು ಹಗರಣದ ಉರುಳು. ಹೌದು, ಸಿದ್ದರಾಮಯ್ಯ ಅಂತ ಹೇಳಿದ್ರೆ ಕ್ಲೀನ್ ಹ್ಯಾಂಡ್ ಅನ್ನುವಂಥ ಮಾತಿತ್ತು. ಆದರೆ ಸಿದ್ದರಾಮಯ್ಯಗೆ ಈಗ ಆ ಮಾತು ಸುಳ್ಳಾಗುವಂಥ ಎಲ್ಲ ಲಕ್ಷಣವೂ ಕೂಡ ಕಾಣಿಸ್ತಿದೆ. ಜೊತೆಗೆ ಕ್ಲೀನ್ ಹ್ಯಾಂಡ್ ಅನ್ನುವಂಥ ಪದ ಅಳಿಸಿ ಹೋಗುವಂಥ ಸಾಧ್ಯತೆ ಸ್ಪಷ್ಟವಾಗಿ ಕಾಣಿಸ್ತಿದೆ. ಅದಕ್ಕೆ ಕಾರಣ ಆಗಿರೋದು ಒಂದು ವಾಲ್ಮೀಕಿ ನಿಗಮದಲ್ಲಿ ಆಗಿರುವಂತಹ ದೊಡ್ಡದೊಂದು ಹಗರಣ, ಅದರ ಜೊತೆಗೆ ಮೂಡದಲ್ಲಿ ಆಗಿರುವಂತಹ ಹಗರಣವೂ ಕೂಡ. ಇದೆರಡೂ ಕೂಡ ಈಗ ಸಿದ್ದರಾಮಯ್ಯನವ್ರಿಗೆ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಒಂದು ಕಡೆ ನುಂಗೋ ಹಾಗೇನೂ ಇಲ್ಲ, ಇನ್ನೊಂದು ಕಡೆ ಉಗುಳೋ ಹಾಗೇನೂ ಕೂಡ ಇಲ್ಲ. ಈ ರೀತಿಯಾದಂಥ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯ ವಿಲ ಒದ್ದಾಡ್ತಿದ್ದಾರೆ. ಇದನ್ನೇ ಅಸ್ತ್ರವನ್ನಾಗಿಸಿಕೊಂಡಿರುವಂಥ ಬಿಜೆಪಿಯ ನಾಯಕರು ಹೋರಾಟವನ್ನು ರೂಪುರೇಷೆಗಳನ್ನು ಸಿದ್ಧಪಡಿಸ್ತಾ ಇದ್ದಾರೆ. ಈಗಾಗಲೇ ಒಂದು ಹಂತದ ಹೋರಾಟವನ್ನು ಬಿಜೆಪಿಯ ನಾಯಕರು ಶುರು ಮಾಡಿದ್ದಾರೆ. ಅದು ವಿಧಾನಸಭೆಯ ಒಳಗಡೆ. ಹೌದು, ವಿಧಾನಸೌಧದ ಒಳಗಡೆ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಶುರು ಮಾಡಿರುವಂಥ ಬಿಜೆಪಿ ನಾಯಕರು ಅಹೋರಾತ್ರಿ ಧರಣಿಯನ್ನು ಕೂಡ ಶುರು ಮಾಡಿದ್ದಾರೆ. ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಎರಡೂ ಕಡೆಯೂ ಕೂಡ ಈ ಹೋರಾಟದ ತೀವ್ರತೆ ಹೆಚ್ಚಾಗ್ತಿದೆ. ಈಗಾಗಲೇ ಒಂದು ಹಂತದ ಹೋರಾಟವನ್ನು ಶುರು ಮಾಡಿರುವಂಥ ಬಿಜೆಪಿ ನಾಯಕರು ಹೊರಗಡೆಯೂ ಕೂಡ ಮತ್ತೊಂದು ಹಂತದ ಹೋರಾಟವನ್ನು ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಅನ್ನೋಂಥ ಮಾಹಿತಿ ಸಿಗ್ತಾ ಇದೆ. ಅಂದರೆ ಇಲ್ಲಿ ಸದನದ ಹೊರಗಡೆಯೂ ಕೂಡ ಅಂದರೆ ಬೀದಿಗಿಳಿದು ಹೋರಾಟವನ್ನು ಮಾಡುವಂತಹ ಎಚ್ಚರಿಕೆಯನ್ನು, ಪ್ಲಾನಿಂಗನ್ನು ಬಿಜೆಪಿಯ ನಾಯಕರು ಈಗಾಗಲೇ ರೂಪಿಸಿದ್ದಾರೆ. ಹೇಗೆ ಈ ಹಿಂದೆ ಹಗರಣಗಳನ್ನು ಕಾಂಗ್ರೆಸ್ ಅಸ್ತ್ರವನ್ನಾಗಿಸಿಕೊಂಡು ಹೋರಾಟವನ್ನು ರೂಪಿಸ್ತೋ, ಅದೇ ರೀತಿ ಈಗ ಕಾಂಗ್ರೆಸ್ನ ಹಗರಣವನ್ನು ತನ್ನ ಅಸ್ತ್ರವನ್ನಾಗಿಸಿಕೊಂಡಂಥ ಬಿಜೆಪಿ ಮತ್ತು JDSನ ನಾಯಕರು ಜಂಟಿಯಾಗಿ ಈ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅನ್ನೋದರಲ್ಲಿ ಅನುಮಾನನೇ ಇಲ್ಲ. ಇದರ ಬೆನ್ನಲ್ಲೇ ಈಗ ಈ DCM ಆಗಿರುವಂಥ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಗುಡ್ ನ್ಯೂಸ್ ಕೂಡ ಸಿಕ್ಕಿದೆ. ಅದು ಕೂಡ ಯಾವ ರೀತಿಯ ಗುಡ್ ನ್ಯೂಸ್? CM ಕುರ್ಚಿಯ ಗುಡ್ ನ್ಯೂಸ್. ಹೌದು, ಡಿ ಕೆ ಶಿವಕುಮಾರ್ ಅವರಿಗೆ ರಾಜ್ಯದ CM ಆಗಬೇಕು ಅನ್ನುವಂತಹ ಬಹುದೊಡ್ಡ ಕನಸು ಇರೋದು ಇನ್ನೂ ಕೂಡ ಏನು ಗುಟ್ಟಾಗಿ ಉಳಿದಿಲ್ಲ. ಸಹಜವಾಗಿ ಇದು ಡಿ ಕೆ ಶಿವಕುಮಾರ್ ಅವರ ಅಂತಿಮ ಟಾರ್ಗೆಟ್. ಒಂದು ದಿನನಾದರೂ ನಾನು CM ಆಗಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಅಂತಿಮವಾದಂಥ ಟಾರ್ಗೆಟ್. ಇದಕ್ಕೆ ಪೂರಕವಾಗಿ ಈಗ ಒಬ್ಬ ಪ್ರಖ್ಯಾತ ಸ್ವಾಮೀಜಿ, ಇದೇ ಡಿ ಕೆ ಶಿವಕುಮಾರ್ ತೀರಾ ನಂಬುವಂತಹ ಕ್ಷೇತ್ರದ ಸ್ವಾಮೀಜಿಯೇ ಈಗ ಒಂದು ಅಚ್ಚರಿಯ ಭವಿಷ್ಯವಾಣಿಯನ್ನು ನೋಡ್ತಿದ್ದಾರೆ. ಅದು ಬೇರೆ ಯಾರು ಅಲ್ಲ, ಅದೇ ನೊಣವಿನಕೆರೆಯ ಕಾಡುಸಿದ್ದೇಶ್ವರ ಮಠದ ಡಾಕ್ಟರ್ ಕರಿವೃಷಭ ದೇಶಿಕೇಂದ್ರ ಸ್ವಾಮೀಜಿ ಈ ಭವಿಷ್ಯವನ್ನು ನುಡಿದಿದ್ದವರು. ಹೌದು, ಕಾಡುಸಿದ್ದೇಶ್ವರ ಮಠದ ಭಕ್ತರಾಗಿರುವಂಥ ಡಿ ಕೆ ಶಿವಕುಮಾರ್ ಅವರು ಅಲ್ಲಿನ ಪ್ರತಿಯೊಂದು ಮಹತ್ವದ ಕಾರ್ಯಗಳಲ್ಲೂ ಕೂಡ ಭಾಗಿಯಾಗೋದಿದೆ. ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಜೀವನದಲ್ಲಿ ನಡೆಯುವಂತಹ ಪ್ರಮುಖ ಕಾರ್ಯಕ್ರಮಗಳಿರ್ಬೋದು ಅಥವಾ ಅವರ ಜೀವನದಲ್ಲಿ ನಡೆಯುವಂಥ ಘಟನೆಗಳಿರ್ಬೋದು, ಕೆಟ್ಟದಾಗಲಿ ಒಳ್ಳೆಯದಾಗಲಿ ಎಲ್ಲದಕ್ಕೂ ಕೂಡ ಇಲ್ಲಿನ ಅಪ್ಪಣೆ ಬೇಕೇ ಬೇಕು ಮತ್ತು ಇಲ್ಲಿನ ಅಭಯ ಇವರಿಗೆ ಬೇಕೇ ಬೇಕು. ಅದರಲ್ಲೂ ಕೂಡ ಯಾವುದಾದ್ರೂ ಒಂದು ಕಾರ್ಯ ಶುರು ಮಾಡ್ತಾರೆ ಒಳ್ಳೆಯದು ಅಂತ ಹೇಳಿದ್ರೆ ಅದಕ್ಕಿಂತ ಮುಂಚೆ ಶ್ರೀಗಳನ್ನು ಭೇಟಿಯಾಗಿ ಮತ್ತು ಈ ಮಠಕ್ಕೆ ಭೇಟಿಯಾಗಿ ಕಾಡುಸಿದ್ದೇಶ್ವರ ಮಠದ ಆಶೀರ್ವಾದವನ್ನು ಪಡೆದೇ ಮುಂದಿನ ಒಂದು ಕೆಲಸವನ್ನು ಮಾಡುವಂಥದ್ದು. ಹೀಗಾಗಿ ಬಹುಶಃ ಒಂದು 2-3 ತಿಂಗಳಿಗೆ ಒಂದ್ಸಲನಾದರೂ ಈ ನೊಣವಿನ ಕೆರೆಗೆ ಡಿ ಕೆ ಶಿವಕುಮಾರ್ ಬರದೇ ಇರೋದಿಲ್ಲ. ಹೀಗಾಗಿ ಇತ್ತೀಚೆಗೆ ಇದೇ ನೊಣವಿನ ಕೆರೆಗೆ ಡಿ ಕೆ ಶಿವಕುಮಾರ್ ಹೋಗಿ ವಿಶೇಷವಾದಂಥ ಪೂಜೆಯನ್ನು ಮಾಡಿ ಬಂದಿದ್ದರು. ಆ ಪೂಜೆಯಲ್ಲಿ CM ಆಗಬೇಕು ಅನ್ನುವಂತಹ ದೃಷ್ಟಿಯಲ್ಲೇ ಪ್ರಾರ್ಥನೆಯನ್ನು ಕೂಡ ಮಾಡಿದರು ಅನ್ನೋದು ಗುಟ್ಟಾಗಿ ಏನೂ ಉಳಿದಿರಲಿಲ್ಲ. ಈಗ ಇದರ ಬೆನ್ನಲ್ಲೇ
ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅಂತ ಹೇಳಿ ನೊಣವಿನಕೆರೆ ಕಾಡು ಸಿದ್ದೇಶ್ವರ ಮಠಾಧ್ಯಕ್ಷರಾಗಿರುವಂಥ ಡಾಕ್ಟರ್ ಕರಿವೃಷಭ ದೇಶಿಕೇಂದ್ರ ಶಿವಯೋಗೇಶ್ವರ ಸ್ವಾಮೀಜಿಯವರು ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ರಾಜ್ಯದಲ್ಲಿ DCM ಮತ್ತು CM ಅನ್ನುವಂತಹ ಒಂದು ಕೂಗು ಎದ್ದಿತ್ತು, ದಲಿತ CM ಅನ್ನುವಂತಹ ಕೂಗು ಕೂಡ ಎದ್ದಿತ್ತು. ಇವೆಲ್ಲದೂ ಕೂಡ ತಣ್ಣಗಾಯಿತು. ತಣ್ಣಗಾದಂಥ ಹೊತ್ತಲ್ಲೇ ಇಂಥದ್ದೊಂದು ಹೇಳಿಕೆ ಈಗ ರಾಜಕೀಯ ವಲಯದಲ್ಲಿ ಭಾರಿ ಸಂಚಲನವನ್ನು ಸೃಷ್ಟಿಸಿದೆ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಯಾರು ಕೂಡ ಕಲ್ಪನೆಯನ್ನು ಮಾಡ್ಕೊಂಡಿರಲಿಲ್ಲ ಇಂಥದ್ದೊಂದು ಹೇಳಿಕೆಯನ್ನು ಈ ಸ್ವಾಮೀಜಿ ಕೊಡ್ತಾರೆ ಅಂತೇಳಿ. ಬೇರೆ ಯಾರೇ ಕೊಟ್ಟಿದ್ರು ಅಥವಾ ಬೇರೆ ಯಾರಾದರೂ ಸ್ವಾಮೀಜಿ ಮಾತನಾಡಿದರೂ ಕೂಡ ಅದಕ್ಕೆ ಅಷ್ಟು ತೂಕ ಬರ್ತಿರಲಿಲ್ಲ. ಬಟ್ ಇಲ್ಲಿ ಹೇಳಿರುವಂಥದ್ದು ಡಿ ಕೆ ಶಿವಕುಮಾರ್ ಅವರು ತೀರಾ ನಂಬುವಂತಹ ಮಠದ ಸ್ವಾಮೀಜಿಯಾಗಿರುವಂತಹ ಈ ಸ್ವಾಮೀಜಿ ಹೇಳಿರೋದ್ರಿಂದ. ಯಾಕಂತ ಹೇಳಿದ್ರೆ ಈ ಸ್ವಾಮೀಜಿ ಸಾಮಾನ್ಯವಾಗಿ ಅಂತಹ ವಿಚಾರಗಳ ಬಗ್ಗೆ ಮಾತನಾಡೋದಿಲ್ಲ. ಬಟ್ ಮೊದಲ ಬಾರಿಗೆ ಇಂಥದ್ದೊಂದು ಮಾತನ್ನು ಹೇಳಿರುವಂಥದ್ದು. ಡಿ ಕೆ ಶಿವಕುಮಾರ್ CM ಆಗಬೇಕು ಅನ್ನೋಂಥ ಕೂಗು ಎಲ್ಲ ಕಡೆಯೂ ಕೂಡ ಕೇಳಿ ಬರ್ತಿದೆ. ಗುರು ನಂಬಿರುವಂಥ ಅವರಿಗೆ ದೇವರು ಮತ್ತು ಜನರ ಆಶೀರ್ವಾದ ಇದೆ, CM ಆಗುವಂಥ ಯೋಗವಿದೆ. ಹೀಗಂತ ಹೇಳ್ಬಿಟ್ಟು ತಿಪಟೂರಿನ ನೊಣವಿನಕೆರೆಯ ಡಾಕ್ಟರ್ ಕರಿವೃಷಭ ದೇಶಿಕೇಂದ್ರ ಶಿವಯೋಗೀಶ್ವರ ಸ್ವಾಮೀಜಿ ಗುರು ಪೂರ್ಣಿಮೆಯ ದಿನ ಹೇಳಿದ್ದಾರೆ. ಯಾವತ್ತು? ಗುರು ಪೂರ್ಣಿಮೆಯ ದಿನ. ಇದು ಅತ್ಯಂತ ಮಹತ್ವ. DKC CM ಆಗ್ತಾರೆ ಹಾಗಂತ ಹೇಳ್ಬಿಟ್ಟು ಇವತ್ತೇ ಆಗ್ತಾರೆ ನಾಳೆನೇ ಆಗ್ತಾರೆ ಅಂತ ಹೇಳ್ಬಿಟ್ಟು ನಾನು ಹೇಳೋದಿಲ್ಲ. ಬಟ್ ನಂಬದಿರು ಮನವೇ ಹಂಬಲಿಸದಿರು ಅಂತಲೂ ಕೂಡ ಮಾರ್ಮಿಕವಾಗಿ ಹೇಳ್ತಾರೆ. ಗುರುವಿನ ಭಕ್ತರಿಗೆ ಗುರು ಇವತ್ತಲ್ಲ ನಾಳೆ ಕಣ್ಣು ತೆರೆತಾನೆ. ಗುರು ಕರುಣೆ ಅವರ ಮೇಲಿದೆ. ಹೀಗಾಗಿ ಅವರಿಗೆ CM ಆಗುವಂಥ ಯೋಗ ಇದೆ ಅನ್ನೋದನ್ನು ನೇರವಾಗಿ ಇಲ್ಲಿ ಸ್ವಾಮೀಜಿ ಹೇಳ್ತಾರೆ. ಯಾವಾಗ ಸ್ವಾಮೀಜಿ ಇಂಥದ್ದೊಂದು ಮಾತನ್ನು ಹೇಳಿದ್ರು ಆಗ ಡಿ ಕೆ ಶಿವಕುಮಾರ್ ಅವರ CM ಕುರ್ಚಿಯ ಕನಸು ಮತ್ತಷ್ಟು ಹೆಚ್ಚಾಗಿದೆ. ಯಾಕಂತ ಹೇಳಿದ್ರೆ ಸಹಜವಾಗಿ ಒಂದಲ್ಲ ಒಂದು ದಿನ ನಾನು CM ಆಗಬೇಕು ಅನ್ನೋಂಥ ಕನಸನ್ನು ಡಿ ಕೆ ಶಿವಕುಮಾರ್ ಕಾಣ್ತಾನೆ ಬಂದಿದ್ದಾರೆ. ಜೊತೆಗೆ ಇದಕ್ಕೆ ಪೂರಕವಾದಂಥ ಕೆಲಸಗಳನ್ನು ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಈ ಬಾರಿ 136 ಸ್ಥಾನಗಳನ್ನು ಕಾಂಗ್ರೆಸ್ ಗೆಲ್ಲೋದಕ್ಕೆ ಪ್ರಮುಖ ಪಾತ್ರಧಾರಿಯೇ ಈ ಡಿ ಕೆ ಶಿವಕುಮಾರ್. ಹಣವಿರ್ಬೋದು, ಜೊತೆ ಸಂಘಟನೆ ಇರ್ಬೋದು, ಹೋರಾಟಗಳಿರ್ಬೋದು, ಇವೆಲ್ಲವನ್ನು ಕೂಡ ರೂಪಿಸಿದ್ದು ಮತ್ತು ಸಂಘಟನೆಯ ವಿಚಾರದಲ್ಲಂತೂ ಹೆಚ್ಚು ಪಾಲನ್ನು ತೆಗೆದುಕೊಂಡಿದ್ದೆ ಡಿ ಕೆ ಶಿವಕುಮಾರ್. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರನ್ನೇ CM ಮಾಡಬೇಕು ಅಂತ ಹೇಳಿತ್ತು. ಬಟ್ ಸಿದ್ದರಾಮಯ್ಯನವರು ಸೀನಿಯರ್ ಲೀಡರು, ಆಮೇಲೆ 5 ವರ್ಷಗಳ ಕಾಲ CM ಆಗಿದ್ದವರು. ಈ ಸೀನಿಯರಿಟಿ ಬೇಸಿಸ್ ಮತ್ತು ಡಿ ಕೆ ಶಿವಕುಮಾರ್ಗಿಂತಲೂ ಮುಂಚೆನೇ ಸಿದ್ದರಾಮಯ್ಯ ನಾನೇ CM ಅನ್ನುವಂಥ ಘೋಷಣೆಗಳನ್ನು ಮಾಡಿರುವಂಥದ್ದು. ಇವೆಲ್ಲದೂ ಕೂಡ ಬಹುಶಃ ಡಿ ಕೆ ಶಿವಕುಮಾರ್ಗೆ ಸ್ವಲ್ಪ ಅಡ್ಡಿ ಆಯಿತು. ಬಟ್ ಮುಂದೆ ಅವಕಾಶ ಇದೆ ಅನ್ನೋದನ್ನು ಇದು ಸಾರಿ ಹೇಳ್ತಾ ಇದೆ. ಇನ್ನು ಈ ಮಠದ ಪರಮ ಭಕ್ತ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ದೊಡ್ಡ ಬಯಕೆ. ಇತ್ತೀಚೆಗೆ ಇದೇ ಕಾರಣಕ್ಕೆ ಹೋಗಿ ಸಂಕಲ್ಪವನ್ನು ಮಾಡಿ ಹೋಮ ಹವನವನ್ನು ಕೂಡ ಮಾಡಿ ಬಂದಿದ್ದಾರೆ ಡಿ ಕೆ ಶಿವಕುಮಾರ್. ಹೀಗಿರುವಾಗ ಇಲ್ಲಿ ಭಗವಂತನ ಸಂಕಲ್ಪ ಕೂಡ ಮಾಡಿದವರಿಗೆ ಭಗವಂತ ಕೈ ಬಿಡೋದಿಲ್ಲ. ಹೀಗಾಗಿಯೇ ಶಿವಕುಮಾರ್ ಅವರಿಗೆ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗುವಂಥ ಯೋಗ ಖಂಡಿತವಾಗ್ಲೂ ಇದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಇನ್ನು ಯಾವಾಗ ಏನು ಆಗಬೇಕೋ ಅದೇ ಆಗುತ್ತೆ. ಯಾರನ್ನು ಕೂಡ ಕೆಲವೊಂದು ವಿಚಾರಗಳನ್ನು ತಪ್ಪಿಸೋಕ್ಕೆ ಸಾಧ್ಯವಿಲ್ಲ. ಅದೇ ರೀತಿ ಡಿ ಕೆ ಶಿವಕುಮಾರ್ ವಿಚಾರದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ವಿಚಾರದಲ್ಲಿ ನೋಡಿ ಎಲ್ಲವನ್ನು ಕೂಡ ನೋಡಿ ಬಂದಿದ್ದಾರೆ. ಜೈಲು ವಾಸವನ್ನು ಕೂಡ ಅನುಭವಿಸಿ ಬಂದಿದ್ದಾರೆ. ಹೀಗಿದ್ದರೂ ಕೂಡ ಎಲ್ಲೂ ಕೂಡ ಆ ರೀತಿಯಾದಂಥ ಒಂದು ಭಾವನೆಯಲ್ಲಿ ಡಿ ಕೆ ಶಿವಕುಮಾರ್ ಕೆಲಸನೇ ಮಾಡ್ತಾ ಇಲ್ಲ. ಡಿ ಕೆ ಶಿವಕುಮಾರ್ದು ಏನೇ ಇದ್ರೂ ಕೂಡ ಫೋಕಸ್ ಇರುವಂಥದ್ದು ಒಂದೇ, ರಾಜ್ಯದ ಅತ್ಯುನ್ನತ ಹುದ್ದೆಯನ್ನು ಏರಬೇಕು ಅನ್ನುವಂಥದ್ದು. ಇದೇ ಕಾರಣಕ್ಕೋಸ್ಕರ ಕಾಂಗ್ರೆಸ್ನಲ್ಲಿ ಎಂಥದ್ದೇ ಕಷ್ಟಗಳು ಬಂದರೂ ಕೂಡ, ಕಾಂಗ್ರೆಸ್ನಲ್ಲಿ ಎಂಥದ್ದೇ ಸವಾಲುಗಳು ಎದುರಾದರೂ ಕೂಡ ಅದನ್ನು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್. ಬಟ್ ಒಂದಲ್ಲ ಒಂದು ದಿನ CM ಆಗೇ ಆಗ್ತಾರೆ ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ. ಇದನ್ನೇ ನೊಣವಿನಕೆರೆಯ ಕಾಡು ಸಿದ್ದೇಶ್ವರ ಮಠದ ಸ್ವಾಮೀಜಿಯು ಕೂಡ ಹೇಳಿದ್ದಾರೆ. ನಾಳೆನೇ ಆಗ್ತಾರೆ, ನಾಡಿದ್ದೇ ಆಗಿಬಿಡ್ತಾರೆ ಅನ್ನೋದಲ್ಲ. ಬಟ್ ಗುರುವಿನ ಅಪ್ಪಣೆ ಇದೆ, ಸಹಕಾರ ಇದೆ, ಆಶೀರ್ವಾದ ಇದೆ. ಹೀಗಾಗಿ ಯಾವುದಕ್ಕೂ ಕೂಡ ಅನುಮಾನನೇ ಬೇಡ, ಒಂದಲ್ಲ ಒಂದು ದಿನ ಡಿ ಕೆ ಶಿವಕುಮಾರ್ CM ಆಗ್ತಾರೆ ಅಂತೇಳಿ ಕಡ್ಡಿ ಮುರಿದೆ ಅಂತ ಹೇಳಿದ್ದಾರೆ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ? ಡಿ ಕೆ ಶಿವಕುಮಾರ್ಗೆ ಯಾವಾಗ CM ಆಗುವಂಥ ಯೋಗ ಬರಬಹುದು? ಯಾವಾಗ ಡಿ ಕೆ ಶಿವಕುಮಾರ್ ಕೂಡ CM ಆಗಬಹುದು ನಿಮ್ಮ ಪ್ರಕಾರ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.